ತಂದೆ ತಾಯಿಗೆ 3 ಜನ ಮಕ್ಕಳು. ಆದ್ರೆ ಅದ್ಯಾರ ಶಾಪನೋ ಗೊತ್ತಿಲ್ಲ. 8 ವರ್ಷದ ಹಿಂದೆ ಇಬ್ಬರು ಮಕ್ಕಳು ತೀರಿಕೊಂಡಿದ್ರು. ಹೀಗಾಗಿ ಇದ್ದೊಬ್ಬ ಮಗನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಿದ್ರು. ಆದ್ರೀಗ ಅವನು ದುರಂತ ಅಂತ್ಯ ಕಂಡಿದ್ದಾನೆ. ಸಂತಾನ ಶೋಕಂ ನಿರಂತರಂ ಅಂತಾರೆ. ಈ ಮಾತು 100ಕ್ಕೆ 100 ಸತ್ಯ ಬಿಡಿ. ಮಕ್ಕಳು ಅಂದ್ರೆ ಹೆತ್ತವರಿಗೆ ಜೀವ. ಗಂಡಾಗ್ಲಿ ಹೆಣ್ಣಾಗ್ಲಿ ಕರುಳ ಕುಡಿ ಅಂದ್ರೆ ಜೀವ ಬಿಡ್ತಾರೆ. ಇಷ್ಟು ಮುದ್ದು ಮುದ್ದಾಗಿರೋ ಮಗ ಇದ್ದಕ್ಕಿದ್ದಂತೆ ಸತ್ತೋದ್ರೆ ಏನ್ ಮಾಡ್ಬೇಕು ಹೇಳಿ? ಕಣ್ಣ ಮುಚ್ಚಾಲೆ ಆಟ ಆಡೋದಕ್ಕೆ ಹೋಗ್ತೀನಮ್ಮ ಅಂತ ಹೇಳಿ ಹೋದವನ ಬದುಕಲ್ಲಿ ಆ ಭಗವಂತನೇ ಕಣ್ಣ ಮುಚ್ಚಾಲೆ ಆಡಿದ್ದಾನೆ. ಗೋಡೆ ರೂಪದಲ್ಲಿ ಹೊಂಚು ಹಾಕಿದ್ದ ಯಮ ಒಂದೇ ಒಂದು ಸುಳಿವನ್ನು ಕೊಡದೆ ಕೊಂದು ಹಾಕಿದ್ದಾನೆ. ಬಾಲಕನ ಬದುಕಲ್ಲಿ ಕಣ್ಣ ಮುಚ್ಚಾಲೆ ಆಟ. ಯಮಗೋಡೆ ಕುಸಿದು ಸಾವಿನ ಮನೆ ಸೇರಿದ ಕಂದ. ಅದೆಂತಹ ಸ್ಟೈಲು, ಅದೆಂತಹ ಪೋಸು. ಒಂದೊಂದು ಫೋಟೋದಲ್ಲೂ ಒಂದೊಂದು ಆಂಗಲ್. ಈ ಬಾಲಕನ ಹೆಸರು ಪ್ರದೀಪ್ ಅಂತ. ಗದಗ ಜಿಲ್ಲೆಯ ಕುರಬಗೇರಿ ಓಣಿಯವನು. ಶನಿವಾರ ಒಪ್ಪೊತ್ತಿನ ಶಾಲೆ ಆಗಿದ್ರಿಂದ ಮಧ್ಯಾಹ್ನವೇ ಮನೆಗೆ ಬಂದಿದ್ದ. ಊಟ ಆಗ್ತಿದ್ದಂತೆ ಸ್ನೇಹಿತರ ಜೊತೆ ಆಟ ಆಡೋದಕ್ಕೆ ಹೋಗ್ತೀನಿ ಅಮ್ಮ ಅಂತ ಹೇಳ್ಕೊಂಡು ತಾಯಿ ಬಳಿ ಹೇಳಿ ಹೋಗಿದ್ದ. ಸ್ನೇಹಿತರೆಲ್ಲ ಒಂದೊಂದ್ ಕಡೆ ಆಡಿಕೊಳ್ತಿದ್ದಂತೆ ಈ ಬಾಲಕ ಕೂಡ ಪಕ್ಕದ ಮನೆಯ ಗೋಡೆ ಬಳಿ ಅಡಗಿಕೊಂಡಿದ್ದಾನೆ. ಈ ವೇಳೆ ಇದ್ದಕ್ಕಿದ್ದಂತೆ ಗೋಡೆ ಕುಸಿಯುತ್ತಿದ್ದಂತೆ ಅಪ್ಪಚ್ಚಿಯಾಗಿದ್ದಾನೆ. ಆಟ ಆಡಾಕ್ತಿದ್ರಿ ಆಡ್ಕೊಂತ ಇತ್ತಾಗ ಬಂದನ್ರಿ ಒಳ್ಳೆ ಹೊರಗೆ ಬರ್ಬಾರ್ದು ಅಂತಂದ್ರೆ ಆ ಮನೆ ಹುಡುಗಿ ಒಂದು ರಿಯಾಲಿಟಿ ಹುಡುಗಿ ಬಂದು ಕ್ಯಾರಿ ಹೇಳುವಾಗ ಬಂದು ಗಾಡಿ ಎಬ್ಸಿದೆ. ಒಬ್ಬಂಗ ಎಬ್ಸಕ್ಕಾಗಲಿಲ್ಲ. ಮತ್ತು ಚೀರಾಡಿದ ಬಂದ್ರಿ. ಒಂದು 8 ಮಂದಿ ಬಂದರು, ಎಬ್ಸಿದ್ವಿ. ಆಟ ಆಡೋದಕ್ಕೆ ಅಂತ ಹೇಳಿ ಹೋದ ಮಗ ಈಗ ಬರ್ತಾನೆ ಆಗ ಬರ್ತಾನೆ ಅಂತ ಕಾಯ್ತಿದ್ದ ಹೆತ್ತವಳಿಗೆ ಸಾವಿನ ಸುದ್ದಿ ಹುಡುಕಿ ಬಂದಿತ್ತು. ನಿಮ್ಮ ಮಗನ ಮೇಲೆ ಗೋಡೆ ಬಿದ್ದಿದೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಂತೆ ಹೆತ್ತವರು ಓಡೋಡಿ ಹೋಗಿದ್ದಾರೆ. ಆದ್ರೆ ಅಷ್ಟೊತ್ತಿಗಾಗಲೇ ಪ್ರದೀಪನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಮನೆ ಮುಂದೆ ಆಟ ಆಡಕಂತಿದ್ದು ಹುಡುಗರು 4 ಹುಡುಗರು ಗೇಟಿನ ಮದುವೆ ನಿಂತಿದ್ದ ಸ್ಟಾಪ್ ಆಡಕಂತಿದ್ದು. ನಾ ಒಳಗೆ ಬಾ ಅಂತ ಕರೆದೆ. ಅವ ಹ್ಞೂ ಕಾಕ ಅಂತ. ನಾನು ನೀರು ಕುಡಿದು ಬರ್ಬಾರ್ದು ಅಂತಂದ್ರೆ ಇಲ್ಲಿ ಬಂದು ಇಲ್ಲಿ ಗಾಡಿ ಸಂದಿ ಗಾಡಿ ಬಿದ್ದು ತೀರ್ಕೊಂಡು. 3 ಮಕ್ಕಳು ಎಲ್ಲರೂ ದುರಂತ ಅಂತ್ಯ. ಮಲ್ಲಪ್ಪ ಗೋನಾಳ ದಂಪತಿಗೆ ಒಟ್ಟು 3 ಮಕ್ಕಳು, 2 ಗಂಡು 1 ಹೆಣ್ಣು. 8 ವರ್ಷದ ಹಿಂದೆ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ರು. ಹೀಗಾಗಿ ಇರೋ ಒಬ್ಬ ಮಗನನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಬೆಟ್ಟದಷ್ಟು ಕನಸು ಕಂಡಿದ್ರು. ಆದ್ರೀಗ ಇದ್ದೊಬ್ಬ ಮಗನನ್ನು ಆ ಭಗವಂತ ಕಿತ್ಕೊಂಡು ಹೋಗಿದ್ದಾನೆ. ಒಟ್ನಲ್ಲಿ ತಮ್ಮ ಸರ್ವಸ್ವವನ್ನೇ ಧಾರೆ ಎರೆದು ಸಾಕಿದ್ದ ಮಗನ ದುರಂತ ಅಂತ್ಯವಾಗಿದ್ದು ಹೆತ್ತವರ ಗೋಳಾಟ ನೋಡತೀರದು. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ.